ಸ್ವಾಗತ. ನಾನು ನಿಮ್ಮ ಸೋಮಶೇಖರ್. ನಾವು ಗ್ರಾಮಾಂತರ ಒಂದೊಂದು ವಾರ್ಡ್ಗಳಲ್ಲಿ
ಸಾಧ್ಯತೆಯಿರಬೇಕಾಗಿ ಅನೇಕರಿಗೆ ಆ ಲಾಭಗಳು ಇವತ್ತಿಗೂ ಸಿಗ್ತಾ ಇದೆ ಆ ರಿಸರ್ವೇಶನ್ ಅನ್ನು ಕೊಟ್ಟಿದ್ದರಿಂದ. ಇವತ್ತು ಸಮುದಾಯದ ವಿಷಯಕ್ಕೆ ಬಂದ್ರೆ ಸಾಮಾನ್ಯವಾಗಿ ಫಾರ್ವರ್ಡ್ ಥಿಂಕಿಂಗ್ ಇರ್ತಕ್ಕಂಥ ಸಮಾಜ ಇದು ಅಂತ ಹೇಳ್ತೀವಿ. ಆದರೆ ಸಾಮಾಜಿಕ ಪರಿಸ್ಥಿತಿಗಳನ್ನು ಅವಲಂಬಿಸಿದ್ರೆ ಅನೇಕ ಕುಟುಂಬಗಳು ಹಿಂದುಳಿದಿದ್ದಾರೆ. ಆ ಕುಟುಂಬಗಳ ಇಂಥ ಮಹಾನಾಯಕರಿಗೆ ನಾವೆಲ್ಲ ಒಂದು ನಿಮಿಷ ಎದ್ದು ನಿಂತುಕೊಂಡು ಅವರಿಗೆ ಹೃದಯಪೂರ್ವಕವಾಗಿ ಒಂದು ವಂದನೆಗಳು ಸಲ್ಲಿಸೋಣ. ಯಾಕಂದ್ರೆ ಇಷ್ಟು ಜನರನ್ನು ಪ್ರೀತಿಸಿ ಇದು ಮಾಡೋರಾಗೋಣ. ಎಷ್ಟೋ ಸೇವಕರಿದ್ದಾರೆ. ನೀವೆಲ್ಲರೂ ನಿಮ್ಮ ಎಲ್ಲ ಪ್ರಾರ್ಥನೆಯಲ್ಲಿ ನಮ್ಮ ನೆಚ್ಚಿನ ನಾಯಕರಿಗಾಗಿ ಮತ್ತು ಅವರ ಕುಟುಂಬಕ್ಕಾಗಿ ದೇವರು ಅವರಿಗೆ ಇನ್ನೂ ಹೆಚ್ಚಾಗಿ ಆರೋಗ್ಯವನ್ನು ಶಕ್ತಿಯನ್ನು ಕೊಟ್ಟು ನಮ್ಮ ರಾಜ್ಯದಲ್ಲಿ ಅನೇಕ ಜನರನ್ನು ಮುಂದೆ ನಡೆಸುವಂತ ಕೃಪೆ ಕೊಡುವ ಹಾಗೆ ನೀವೆಲ್ಲರೂ ಪ್ರಾರ್ಥಿಸಬೇಕಾಗಿ ನಾನು ಈ ಸಮಯದಲ್ಲಿ ಕೇಳಿಕೊಳ್ತೇನೆ. ಇಂಥ ನಾಯಕರು ಸಿಕ್ಕಿರುವುದು ನಮ್ಮ ಒಂದು ಹೆಮ್ಮೆಯಾಗಿದೆ. ಹಂಗಾಗಿ ಈ ಶ್ರಮದಲ್ಲಿ ನಮ್ಮ ನಾಯಕರ ಮಧ್ಯದ ಸಮ್ಮುಖದಲ್ಲಿ ಅವರಿಗೆ ಒಂದು ತುಂಬಾ ಇಷ್ಟ ಬಂದಿರುವಂತ ಸೇವಕರಿಗೆ ಒಂದು ಕ್ರಿಸ್ಮಸ್ ಒಂದು ಉಡುಗೊರೆ. ಹಬ್ಬ ಅಂದ್ರೇನೆ ಕ್ರಿಸ್ಮಸ್ ಅಂದ್ರೆ ಒಂದು ಉಡುಗೊರೆ. ಹಂಗಾಗಿ ಅವರ ಅಮೃತ ಮಲಯಾಳಂ ಮಾತಾಡೋ ಕ್ರಿಶ್ಚಿಯನ್ಸು ಬರಬೇಕು, ತೆಲುಗು ಮಾತಾಡೋರು ಬರಬೇಕು, ತಮಿಳು ಮಾತಾಡುವಂಥ ಕ್ರಿಶ್ಚಿಯನ್ಸು ಬರಬೇಕು, ಹಿಂದಿ ಮಾತಾಡುವಂಥ ಕ್ರಿಶ್ಚಿಯನ್ಸು ಬರಬೇಕು. ಅವಾಗ ಅವ್ರ ಪರಿಸ್ಥಿತಿ ಏನಂತ ನಮ್ಗೆ ಗೊತ್ತಾಗುತ್ತೆ. ನಮ್ಗೆ ಹೆಂಗೆ ಬೇರೆ ಬೇರೆ ಮಠಗಳಿದ್ದಾವೆ, ನಮಗೂ ಹಂಗೆ ಬೇರೆ ಬೇರೆ ಚರ್ಚ್ಗಳಿದ್ದಾವೆ. ಇಲ್ಲಿ ಬಿಷಪ್ ಇದ್ದಾರೆ ಮೇಲೆ, ನಾನು ಕೇಳಿದೆ ಯಾರು ಅಂತ. ಇಂಡಿಪೆಂಡೆಂಟ್ ಆಗಿ ನಡೆಸ್ತಾ ಇರ್ತಕ್ಕಂಥ ಚರ್ಚ್ಗಳಿಗೆ ಇವರು ಬಿಷಪ್ ಆಗಿದ್ದಾರೆ. ಆ ರೀತಿ ಸ್ವಂತ ಶಕ್ತಿ ಮೇಲೆ ನಿಂತು ನಡೆಸ್ತಾ ಇರ್ತಕ್ಕಂಥದ್ದು ಒಂದು ಶ್ಲಾಘನೀಯವಾಗಿರ್ತಕ್ಕಂಥ ಕೆಲಸನೇ. ಅದಲ್ಲದೆ ಬೆಂಗಳೂರಿನಲ್ಲಿ ಆರ್ಚ್ ಬಿಷಪ್ ಇದ್ದಾರೆ, ಅವ್ರ ಕೆಳಗೆ ಬರುವಂತ ಒಂದಿಷ್ಟು ಸಂಸ್ಥೆಗಳಿದ್ದಾವೆ. ಮಂಡ್ಯದಲ್ಲಿ ಆರ್ಚ್ ಬಿಷಪ್ ಇದ್ದಾರೆ, ಅವ್ರ ಕೆಳಗೆ ಬರುವಂತ ಒಂದಿಷ್ಟು ಸಂಸ್ಥೆಗಳಿದ್ದಾವೆ. ನಮ್ಮಲ್ಲಿ ಹಿಂದೂ ಧರ್ಮದಲ್ಲಿ ಒಂದು ಮಾತು ಹೇಳ್ತೀವಿ, ದೇವ ಒಬ್ಬ ನಾಮ ಹಲವು ಅಂತ. ಹಂಗೆ ನೀವು ಬೇರೆ ಬೇರೆ ಬಿಷಪ್ಗಳು ಇರ್ಬೋದು, ಆದ್ರೆ ನಡೆಸೋದು ಯಾರನ್ನ ನಡೆಸ್ತೀವಿ? ಯಾರನ್ನ? ಯಾಕೆ ಧ್ವನಿ ಬರ್ತಾ ಇದೆ? ಹೌದಾ? ನೆನೆಸೋದು ಒಬ್ಬರನ್ನೇ, ದೇವ್ರನ್ನ, ಯೇಸು ಕ್ರಿಸ್ತ. ಈಗ ನಾವೇನು ಪೂಜೆ ಮಾಡ್ತೀವೋ, ಎಷ್ಟೇ ಗುಣಗಳಿರಲಿ ಮಕ್ಕಳುಗಳಿರಲಿ, ನಾವು ಮಾಡುವಂಥ ಪ್ರಾರ್ಥನೆ ಅವನಿಗೆ ಹೋಗಿಸೋದು. ನಮಗೂ ಬಹಳ ವ್ಯತ್ಯಾಸ ಅಲ್ಲ. ನಾವು ಹಿಂದೂ ಧರ್ಮದಲ್ಲಿ 33 ಕೋಟಿ ದೇವತೆಗಳಂತ ಭಾವಿಸ್ತೀವಿ. ಹೌದಾ? 33,000 ಕೋಟಿ ಪ್ಲಸ್ ಒಂದು ಏಸು ಅಂತ ಹೇಳಿದ್ರೆ ನಮ್ಗೆ ವ್ಯತ್ಯಾಸ ಇರಾಗಲ್ಲ. ಅವರು ದೇವರಂತ ಭಾವಿಸ್ತೀವಿ. ಅಷ್ಟು ಓಪನ್ ಆಗಿರ್ತಕ್ಕಂಥ ಧರ್ಮ ಅಂತ ಹೇಳಿದ್ರೆ ನಮ್ಮ ಹಿಂದೂ ಧರ್ಮ. ಸೊ ಹಾಗಾಗಿ ಇತ್ತೀಚೆಗೆ ಇಲ್ಲಿರುವಂತಹ ಮುಂಭಾಗದಲ್ಲಿರುವಂತಹ ಎಲ್ಲಾ ಸೇವಕರು ದಯವಿಟ್ಟು ಮುಂದೆ ಬಂದು ಒಂದು ಕ್ರಿಸ್ಮಸ್ ಹಬ್ಬದ ಒಂದು ನೂತನ ವರ್ಷದ ಒಂದು ಉಡುಗೊರೆಯನ್ನು ತೆಗೆದುಕೊಳ್ಳಕ್ಕಾಗಿ ಈ ಶ್ರಮದಲ್ಲಿ ನಾನು ಹೃದಯಪೂರ್ವಕವಾಗಿ ಕೇಳ್ತೇನೆ. ದಯವಿಟ್ಟು ಎಲ್ಲರೂ ಬರಬೇಕು.
ನನ್ನ ಬಿಟ್ಟು ಕೊಡದಾತನೇ, ನನ್ನ ನಡೆಸುವಾತನೇ, ನನ್ನ ಕಾಯುವಾತನೇ, ನನ್ನ ಯಜಮಾನನೇ. ನನ್ನ ಬಿಟ್ಟು ಕೊಡದಾತನೇ, ನನ್ನ ನಡೆಸುವಾತನೇ, ನನ್ನ ಕಾಯುವಾತನೇ, ನನ್ನ ಯಜಮಾನನೇ. ನಾನು ದಾರಿ ತಪ್ಪಿದಾಗ ನನಗೆ ದಾರಿ ತೋರಿದೆ, ನನ್ನಿಂದಾಗದು ಎಂದಾಗ ನೀನೇ ಹೊತ್ತುಕೊಂಡೆ. ನಾನು ದಾರಿ ತಪ್ಪಿದಾಗ ನನಗೆ ದಾರಿ ತೋರಿದೆ, ನನ್ನಿಂದಾಗದು ಎಂದಾಗ ನೀನೇ ಹೊತ್ತುಕೊಂಡೆ. ಬಿಟ್ಟು ಕೊಡದಾತನೇ, ನನ್ನ ನಡೆಸುವಾತನೇ, ನನ್ನ ಕಾಯುವಾತನೇ, ನನ್ನ ಯಜಮಾನನೇ. ನನ್ನ ಬಿಟ್ಟು ಕೊಡದಾತನೇ, ನನ್ನ ನಡೆಸುವಾತನೇ, ನನ್ನ ಕಾಯುವಾತನೇ, ನನ್ನ ಯೇಸು ರಾಜನೇ. ನಾನು ಪಾಪ ಮಾಡಿದಾಗ ನನ್ನನ್ನು ಎಚ್ಚರಿಸಿದೆ, ನಿನ್ನ ಕೃಪೆಯಿಂದಲೇ ನನ್ನನ್ನು ಸ್ವೀಕರಿಸಿದೆ. ನಾನು ಪಾಪ ಮಾಡಿದಾಗ ನನ್ನನ್ನು ಎಚ್ಚರಿಸಿದೆ, ನಿನ್ನ ಕೃಪೆಯಿಂದಲೇ ನನ್ನನ್ನು ಸ್ವೀಕರಿಸಿದೆ. ಬಿಟ್ಟು ಕೊಡದಾತನೇ, ನನ್ನ ನಡೆಸುವಾತನೇ, ನನ್ನ ಕಾಯುವಾತನೇ, ನನ್ನ ಯಜಮಾನನೇ. ನನ್ನ ಬಿಟ್ಟು ಕೊಡದಾತನೇ, ನನ್ನ ನಡೆಸುವಾತನೇ, ನನ್ನ ಕಾಯುವಾತನೇ, ನನ್ನ ಯೇಸು ರಾಜನೇ. ನಾನು ತಲೆ ತಗ್ಗಿಸಿದಾಗ ನನ್ನ ಜೊತೆಯಲ್ಲೇ ಇದ್ದೆ, ತಲೆ ತಗ್ಗಿಸಿದ ಸ್ಥಳದಲ್ಲೇ ಉನ್ನತಿಗೆ ತಂದೆ. ಗಾಳಿ ಸಮುದ್ರ ನಿಲ್ಲಿಸಿದ ನಿಮ್ಮ ಅದ್ಭುತ ಶಕ್ತಿಯು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲ. ಗಾಳಿ ಸಮುದ್ರ ನಿಲ್ಲಿಸಿದ ನಿಮ್ಮ ಅದ್ಭುತ ಶಕ್ತಿಯು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲ.
ಸಮಾಜದಲ್ಲಿ ಗೌರವವನ್ನು ಪಡೆದಿದ್ದಾರೆ. ದೇಶವನ್ನ ಪ್ರೀತಿಸುವ, ಸಂವಿಧಾನವನ್ನ ಗೌರವಿಸುವ ಮತ್ತು ಸರ್ವ ಧರ್ಮಗಳನ್ನ ಸಮಾನವಾಗಿ ಕಾಣುವ ನೈಜ ಜಾತ್ಯತೀತ ಚಿಂತನೆಯ ನಾಯಕತ್ವವೇ ಇವರ ವ್ಯಕ್ತಿತ್ವದ ಮುಖ್ಯ ಗುರುತು. 2004ರಲ್ಲಿ ವಿಧಾನ ಪರಿಷತ್ನ ಸದಸ್ಯರಾಗಿ ವಿಧಾನಸೌಧ ಪ್ರವೇಶಿಸಿದ ಅವರು 2007ರಲ್ಲಿ ಮಹದೇವಪುರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಮೊದಲ ಪ್ರಯತ್ನದಲ್ಲೇ ಜನರ ಅಪಾರ ವಿಶ್ವಾಸ ಗಳಿಸಿ ಶಾಸಕರಾದರು. ಮಹದೇವಪುರ ವಿಧಾನಸಭಾ ಕ್ಷೇತ್ರವನ್ನ ಸತತವಾಗಿ 3 ಬಾರಿ ಪ್ರತಿನಿಧಿಸಿ ಸೋಲಿಲ್ಲದ ಸರ್ದಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದವರು ಶ್ರೀ ಅರವಿಂದ ಲಿಂಬಾವಳಿ. ಉನ್ನತ ಶಿಕ್ಷಣ ಸಚಿವರಾಗಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಅರಣ್ಯ ಖಾತೆಯ ಸಚಿವರಾಗಿ ಸೇವೆ ಸಲ್ಲಿಸಿ ಆ ಕ್ಷೇತ್ರಗಳಲ್ಲಿ ಸಮಾನ ಅವಕಾಶ, ಸಾರ್ವಜನಿಕ ಹಿತ ಮತ್ತು ಮಾನವೀಯ ದೃಷ್ಟಿಕೋನವನ್ನು ಅದ್ಭುತ ಶಕ್ತಿಯು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲ. ಗಾಳಿ ಸಮುದ್ರ ನಿಲ್ಲಿಸಿದ ನಿಮ್ಮ ಅದ್ಭುತ ಶಕ್ತಿಯು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲ.
ನಂತರ ಒಂದು ಭರತನಲ್ಲಿ ಅವನ ಚರ್ಚೆನ ಬಟ್ ಎಲ್ಲದಕ್ಕೂ ಮೂಲ ಬಿಂದು ಆಗಿರುವಂತವರು ನಮ್ಮ ರಾಜೇಶನ ನಿಶ್ಚಯವಾಗಿ ದೇವರು ಅಣ್ಣನನ್ನು ಯಥೇಚ್ಛವಾಗಿ ಆಶೀರ್ವದಿಸಿ ಅವರ ಕುಟುಂಬವನ್ನು ಆಶೀರ್ವದಿಸಿ ದೇವರ ಕೃಪೆ ದೇವರ ಆಶೀರ್ವಾದ ಇವರ ಮೇಲೆ ನಿರಂತರವಾಗಿ ಆರೋಗ್ಯವನ್ನು ಕೊಟ್ಟು ನಮ್ಮ ಮಾನವ ಕ್ಷೇತ್ರದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉನ್ನತವಾದ ಮಟ್ಟದಲ್ಲಿ ಒಬ್ಬ ನಾಯಕರಾಗಿ ಯುವಕರಿಗೆ ಮುಂದೆ ನಿಲ್ಲಬೇಕಾಗಿ ನಾನು ಕೇಳ್ತೇನೆ. ನಾವೆಲ್ಲರೂ ನಿಜವಾಗ್ಲೂ ನಿಮ್ಗೆ ಚಿರುಮನೆ ಆಗಿದ್ದೀವಿ ಅಣ್ಣ. ಎಲ್ಲರೂ ಕೈ ಬಿಟ್ರು ನಿಜವಾಗ್ಲೂ ಈ ಕಾರ್ಯಕ್ರಮಕ್ಕೆ ಕೈ ಇಟ್ಟಿದ್ರೆ ಅನ್ನೋರು ನಾವು ಏನ್ ಮಾಡ್ಬೇಕು ಯಾಕಂದ್ರೆ ಒಬ್ಬ ವ್ಯಕ್ತಿ ಒಬ್ಬ ಸಹಾಯ ಮಾಡ್ಬೇಕಂತ ನಾವು ಹೇಳ್ಬೇಕು. ಯಾಕಂದ್ರೆ ಇವ್ರನ್ನ ನೋಡಿ ಇನ್ನು ಅನೇಕ ಜನರು ಮುಂದೆ ಬರ್ತಾರೆ. ನಮ್ಗೆ ಅಷ್ಟು ಬೆಂಬಲ ಕೊಟ್ಟಿದ್ದಾರೆ. ಎಲ್ಲರೂ ಕೈ ಬಿಟ್ರು ಮಗ ನಾನಿದ್ದೀನಿ ರಜಜಿ ನಾವಿದ್ದೀವಿ 12 ಗಂಟೆಯಲ್ಲಿ ಫೋನ್ ಮಾಡಿದ್ರು ಎಲ್ಲ ಆಯ್ತಾ ಎಲ್ಲ ಶ್ರಮದ ಜೊತೆಲಿದ್ದಾರೆ. ಹಂಗಾಗಿ ಅದೆಲ್ಲರೂ ಇವರಿಗೆ ಚಿರುಮನೆ ಆಗಿರೋಣ. ನಿಮಗೂ ಅಷ್ಟ ಏನೇ ಕೆಲಸ ಕಾರ್ಯಗಳಾದ್ರು ದಯವಿಟ್ಟು ಅಲ್ಲ ಮುಂದೆ ಇರ್ತಾರೆ. ನಾವು ಈಗಾಗಲೇ ಹೇಳಿದ್ವಿ ಕೆಲವೊಂದು ಅಮರ ಚರ್ಚೆಗಳ ಒಂದು ಕೆಲವೊಂದು ಸಮಾಧಿಗೆ ಒಂದು ಜಾಗ ಮತ್ತೆ ಅದಕ್ಕೊಂದು ಇದಾಗಬೇಕಾಗಿತ್ತು, ಕಾಂಪೌಂಡ್ ಆಗಬೇಕಾಗಿತ್ತು. ಅವ್ರಿಗೆ ಹೇಳಿದ್ರು ಅವ್ರು ಇಮಿಡಿಯೇಟ್ಲಿ ಮಾಡ್ತೀನಿ ಅಂತ ಹೇಳಿದ್ರು. ಒಂದು ಅಣ್ಣ ಮಾತಾಡ್ತಾರೆ. ಸುಮ್ಮನೆ ನಾನು ಹೊಗಳ್ತಾ ಇದ್ದಾರೆ ಅಷ್ಟೇ. ಎಲ್ಲ ಅವರು ತಂಡದವರು ಮಾಡಿದ್ರೆ ಹಿಂದೆಯಿಂದ ಕೋಪರೇಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಆಮೇಲೆ ಇದಕ್ಕೆ ಮುಖಕಾರಣ ಅವರು ಹೇಳಿದ್ರು, ನಿಮ್ಗೆ ಎಲ್ಲ ಗೊತ್ತು, ಸನ್ಮಾನ್ಯ ಶ್ರೀ ಅರವಿಂದ್ ಲಿಂಬಾವಳಿ ಸಾಹೇಬರು. ಆಮೇಲೆ ನಾನು ಸುಮ್ಮನೆ ಭಾಷಣ ಕೇಳಿಲ್ಲ. ನಮ್ಮ ಮಧ್ಯದಲ್ಲಿ ಯಾವತ್ತೂ ಸಮುದಾಯಕ್ಕೆ ತಂದು ಇಡುವಂಥ ಕೆಲಸ ಮಾಡೋದಿಲ್ಲ ಅಂತ ಒಂದು ಧೀಮಂತ ನಾಯಕರಿಗೆ ನಾವು ಆದಷ್ಟು ನಮ್ಮ ಎಷ್ಟು ರಿಲೇಟಿವ್ಸ್ ಇದ್ದಾರೋ ಫ್ರೆಂಡ್ಸ್ ಇದ್ದಾರೋ ಎಲ್ಲರಿಗೂ ಹೇಳಿ ಅಂತವ್ರು ಇದ್ದಾರೆ ಅಂತ ಪರಿಚಯ ಮಾಡಿ ಅವ್ರ ವಿಷಯದ ಬಗ್ಗೆ ಇನ್ನಷ್ಟು ನಾವು ತಿಳಿಸುವಂಥ ಕೆಲಸ ನಾವು ಮುಂದಿನ ದಿನಗಳಲ್ಲಿ ಮಾಡಬೇಕು. ಆಮೇಲೆ ಒಂದು 2 ಕೋರಿಕೆ ಇಟ್ಟರು, ಅವ್ರ ತಲೆಗೆ ಹೋಗಿದೆ. ಅದು ಲಾಸ್ಟ್ ಟೈಮೂ ಹೇಳಿದ್ರು ಅದನ್ನ. ಈಗ ಸರ್ಕಾರದಲ್ಲಿ ಪ್ರೆಸೆಂಟ್ ಸರ್ಕಾರದಲ್ಲಿ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದ್ರೆ ಏನೂ ಕೆಲಸ ನಡೀತಾ ಇಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ಆದರೆ ಇವತ್ತೇನು ಹೇಳಿದ್ರು ಅದಕ್ಕೆ ಒಂದು 2-3 ತಿಂಗಳಲ್ಲಿ ನಿಮ್ಗೆ ರಿಸಲ್ಟ್ ಕೊಡೋ ಥರ ಅಂತೂ ಅವ್ರು ಮಳೆ ಮಾಡ್ತಾರೆ. ಆ ನಂಬಿಕೆ ನನಗಿದೆ. ಅವ್ರು ಏನಾದ್ರು ಹೇಳ್ತಾರೆ ಅದು ಮಳೆ ಮಾಡ್ತಾರೆ. ಅದನ್ನ ಒಂದು ಸ್ವಲ್ಪ ನಮ್ಮ ತಂಡ ಏನು ರಾಜ್ಯಪಾಲ ಅವರು ಎಲ್ಲ ಇದ್ದಾರಲ್ಲ, ನಮ್ಮ ತಂಡದವರು ಸ್ವಲ್ಪ ಫಾಲೋ ಅಪ್ ಮಾಡಬೇಕು. ಫಾಲೋ ಅಪ್ ಮಾಡಿ ಸಮುದಾಯಕ್ಕೆ ಒಳ್ಳೇದಾಗುವಂಥ ಕೆಲಸಗಳು ನಾವು ಯಾವತ್ತೂ ಮಾಡಬೇಕು. ಅದನ್ನು ಮಾಡೋಣ ಅಂತೆ. ಇನ್ನೊಂದು ನಿಮ್ಗೆ ಯಾರು ಗೊತ್ತಿಲ್ಲ, ನಾನು 17 ವರ್ಷದಿಂದಲೂ ಪ್ರತಿ ಗುರುವಾರ ವಿವೇಕಾನಂದ ಚರ್ಚ್ ಹೋಗ್ತೀನಿ. ನಾನು ಹಿಂದೂ, ಬಟ್ ನಾನು ಜೀಸಸ್ನು ನಂಬ್ತೀನಿ. ಆಯ್ತಾ? ಹಾಗಾಗಿ ನೀವು ಅಷ್ಟೇ ಸಾಹೇಬರು ಹೇಳಿದ್ರು, ಹಿಂದೂಗಳು ಕ್ರಿಶ್ಚಿಯನ್ಸ್ ವಿರೋಧಿ ಅಲ್ಲ, ಭಾರತೀಯ ಜನತಾ ಪಾರ್ಟಿ ಕ್ರಿಶ್ಚಿಯನ್ಸ್ ವಿರೋಧಿಗಳು ಅಲ್ಲ. ಕೆಲವರು ನಾನು ಹೇಳ್ತಾರೆ ಬೇಡ ತಿಳಿಸ್ಕೊಂಡು, ನಾವು ಅದಕ್ಕೆ ಅವಕಾಶ ಮಾಡ್ಕೊಡೋಕೆ ಬೇಡ. ನಿಮ್ಗೆ ಹೇಳ್ಬೇಕಂದ್ರೆ ಇವಾಗ 2 ಮಸೀದಿಗಳು, ವರ್ತೂರಲ್ಲಿ ಒಂದು ಮಸೀದಿ ಮತ್ತೆ ಬೆಲೆಂಡೂರಲ್ಲಿ ಒಂದು ಮಸೀದಿ, 2 ರೋಡ್ ಹೋಗ್ತಾ ಇದೆ, ರೋಡ್ ವೈಟಿಂಗ್ಗೆ. ಅದು 2ಕ್ಕೂ ಯಾರೋ ಒಬ್ಬರಿಗೆ ಸಾಹೇಬರು ಕರೆದು ಇಂಥವ್ರಿಗೆ ಈ ಮಸೀದಿ ಮಾಡ್ಕೊಡ್ಬೇಕು ಅಂತ ಇಮಿಡಿಯೇಟ್ ಆಗಿ ಹೇಳಿ ರೋಡಲ್ಲಿ ಹೋಗ್ತಾ ಇದೆ ಅಂತೇಳಿ ಮಾಡ್ತಾರೆ. ಸೊ ನೀವು ಒಂದು ಅರ್ಥ ಮಾಡ್ಕೊಬೇಕು, ನಮಗೆ ವೋಟ್ ಹಾಕಿಲ್ಲ ಅಂದ್ರೂ ನಮಗೆ ಕೆಲವು ಬೂತ್ಗಳು ಗೊತ್ತು, ನಮಗೆ ಯಾರ್ಯಾರು ಇದ್ದಾರೆ ಇಲ್ಲಿ ಅಂತ. ಅವ್ರು ನಮ್ಗೆ ವೋಟ್ ಬರಲ್ಲ. ಅವ್ರು ಪ್ರತಿ ಸಲ ಇಲ್ಲಿ ಬಂದು ಕಾರ್ಯಕ್ರಮ ಮಾಡ್ಕೊಡೋದು ವೋಟ್ಗೋಸ್ಕರ ಅಲ್ಲ ಬಂದವರು. ನಿಜವಾಗ ಹೇಳ್ತೀನಿ, ಕೆಲ ಸಮುದಾಯಗಳು ವೋಟ್ ಹಾಕಲ್ಲ ನಮಗೆ. ಆದ್ರೂ ಅವ್ರು ಇಲ್ಲಿ MLA. ನಾನು ಮನುಷ್ಯನಾಗ ಹುಟ್ಟಿದ್ದೀನಿ, ಎಲ್ಲರೂ ಮನುಷ್ಯರಲ್ಲಿ ಇರೋರು ಅಂತೇಳಿ ಅದನ್ನ ನಂಬಿಕೆ ಇಟ್ಕೊಂಡವರು. ನಾನು ಸುಮ್ಮನೆ ಅವಾಗ ಹೇಳ್ತಾ ಇದ್ದಾರೆ, 17 ವರ್ಷದಿಂದಲೂ ಪ್ರತಿಯೊಬ್ಬರೂ ಜೊತೆ ಕರ್ಕೊಂಡು ಹೋಗ್ತಾರೆ ಸನ್ಮಾನ್ಯ ಶ್ರೀ ಅರವಿಂದ್ ಲಿಂಬಾವಳಿ ಸಾಹೇಬರು. ಸೊ ನಾವೆಲ್ಲ ಇಲ್ಲಿ ಯಾರಿದ್ದೀರೋ ದಯವಿಟ್ಟು ನಿಮ್ಗೆ ಇನ್ನೊಂದ್ಸತಿ ಕಳ್ಕಳಿಯಾಗಿ ನಾನು ಕೇಳ್ಕೊಂತೀನಿ, ಒಳ್ಳೆಯದನ್ನು ಹೇಳಿ, ಕೆಟ್ಟದಿದೆ ಜೀವನದಲ್ಲಿ. ಒಳ್ಳೆ ನಾಯಕರು ಸಿಕ್ಕಿದ್ದಾರೆ, ಒಳ್ಳೆ ನಾಯಕರ ಬಗ್ಗೆ ದಯವಿಟ್ಟು ಪ್ರಚಾರ ಮಾಡಿ. ಆ ಜೀಸಸ್ ನಮ್ಮನ್ನು ಕಾಪಾಡ್ತಾರೆ. ಎಲ್ಲರಿಗೂ ಮತ್ತೊಮ್ಮೆ ನಾನು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನಾನು ಮಾತಾಡುವ ಮತ್ತೆ ಅವಕಾಶ ಕೊಟ್ಟ ರಾಜ್ಯಪಾಲ ಅವರಿಗೆ ನಿಮ್ಮೆಲ್ಲರಿಗೂ ವಂದಿಸ್ತೀನಿ.
ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಕಡೆ We wish you a Merry Christmas. We wish you a Merry Christmas. We wish you a Merry Christmas and a Happy New Year. Good tidings we bring to you and your friends. We wish you a Merry Christmas and a Happy New Year. Lord, bring us something important. Lord, bring us something important. Lord, bring us something important and bring it right here. Good tidings we bring. ವಿಶೇಷವಾಗಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ರಾಜೇಶಣ್ಣನವರು ಈ ಒಂದು ಕ್ರಿಸ್ಮಸ್ ಹಬ್ಬದ ಬಗ್ಗೆ ಒಂದು ನಾಡಿನ ಜನತೆಗೆ ಈ ಒಂದು ಅದ್ದೂರಿಯಾದ ಹಬ್ಬವನ್ನು ಹೇಗೆಲ್ಲ ನಡೀತಿದೆ, ಯಾವ ರೀತಿ ಇದೆ, ನೇರವಾಗಿ ನಮ್ಮ ಜೊತೆ ಇದ್ದಾರೆ. ಮೊದಲನೇದಾಗಿ ಎಲ್ಲ ಕ್ರೈಸ್ತ ಬಾಂಧವರಿಗೆ ಕ್ರಿಸ್ಮಸ್ ಹಬ್ಬದ ದಿನ ಏನು ಗುಡಿಯಲ್ಲಿ ಸುಮಾರು 500ಕ್ಕೂ ಹೆಚ್ಚು ಕ್ರೈಸ್ತ ಬಾಂಧವರು ಮಾದೇಪುರ ನಗರ ಮಂಡಲ ಹಾಗೂ ಗ್ರಾಮಾಂತರ ಮಂಡಲದಿಂದ ಬಂದು ಸನ್ಮಾನಿತ ಅರವಿಂದ್ ಲಿಂಬೋಳಿ ಸಾಹೇಬರ ನೇತೃತ್ವದಲ್ಲಿ ಈ ದಿನ ತುಂಬ ಅದ್ಭುತವಾದ ಒಂದು ಕ್ರಿಸ್ಮಸ್ ಆಚರಣೆ ನಡೀತು. ಬಂಧುಗಳೇ, ಸುಮಾರು 17 ವರ್ಷದಿಂದಲೂ ನಾವೆಲ್ಲ ತುಂಬ ಸಾಮರಸ್ಯದಿಂದ ಇಲ್ಲಿ ಬದುಕ್ತಾ ಇದ್ದೀರಿ. ಯಾವುದೇ ಸಮುದಾಯದ ಮತ್ತೆ ರಕ್ಷಣೆ ಆಗಲಿ, ಬೇರೆ ಥರ ಆಲೋಚನೆಗಳಾಗಲಿ ವಿಶೇಷ ಸುದ್ದಿ ಹಾಗೂ ಮಾಹಿತಿಗಾಗಿ ನೋಡ್ತಾ ಒಂದೇ ಇದ್ದೀವಿ TV99 ಬೆಂಗಳೂರು. ಸನ್ಮಾನ್ಯ ಶ್ರೀ ಅರವಿಂದ್ ಲಿಂಬೋಳಿ ಸಾಹೇಬರಿದ್ದಾರೆ. ಅವರು ನಮಗೆಲ್ಲ ಮಾರ್ಗದರ್ಶಿಗಳಾಗಿ ನೋ ಕಾಸ್ಟ್, ನೋ ರಿಲಿಜನ್, ನೋ ಕ್ರೀಡ್, ಎವ್ರಿಥಿಂಗ್ ಈಸ್ ಒನ್ ಅಂತೇಳಿ ಎಲ್ಲರೂ ಒಂದೇ ಅಂತೇಳಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅವರ ಒಂದು ಹಾದಿಯಲ್ಲಿ ಈ ದಿನ 4ನೇ ವರ್ಷದ ಸತತ ಕ್ರಿಸ್ಮಸ್ ಹಬ್ಬವನ್ನು ನಾವು ಊಡಿಯಲ್ಲಿ ಆಚರಣೆ ಮಾಡಿದ್ವಿ. ಇದು ಅವರ ನೇರವಾದ ನುಡಿಗಳು. ಇಂದು ಪಿಯ ಮೈನಾರಿಟಿ ಮೋರ್ಚಾದ ಅಂತ ವರ್ತೂರ್ ಶ್ರೀಧರಣ್ಣನವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಈ ಒಂದು ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತವಾಗಿ ಏನೆಲ್ಲ ಹೇಳ್ತಾರೆ ಕಾರ್ಯಕ್ರಮದ ಬಗ್ಗೆ ಕೇಳೋಣ ಬನ್ನಿ. ಮೊದಲನೇದಾಗಿ ನಾಡಿನ ಜನತೆಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಇಂದು ನಮ್ಮ ಹೆಮ್ಮೆಯ ನಾಯಕರು ಮಾಜಿ ಸಚಿವರಾದ ಅರವಿಂದ್ ಲಿಂಬೋಳಿಯವರ ನೇತೃತ್ವದಲ್ಲಿ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ವಿಶೇಷವಾದಂಥ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಬೇಕೆಂಬ ಸೂಚನೆ ಮೇರೆಗೆ ನಗರ ಮಂಡಲ ಮೈನಾರಿಟಿ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರ ರಾಜು ಪೋಲವರು ಮತ್ತು ಮೇಲುಸ್ತುವಾರಿಗಳಾಗಿರ್ತಕ್ಕಂಥ ಸಹೋದರ ಎಲ್ ರಾಜೇಶು ಮತ್ತು ಮೈನಾರಿಟಿ ಮೋರ್ಚಾದ ಎಲ್ಲ ಪದಾಧಿಕಾರಿಗಳು ಒಳಗೊಂಡು ಇವತ್ತು ಊಡಿನಲ್ಲಿ ಅಕೇಶನ್ನ ಒಂದು ಕನ್ವೆನ್ಷನ್ ಸೆಂಟರ್ನಲ್ಲಿ ಒಂದು ವಿಶೇಷವಾದಂಥ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದರಲ್ಲಿ ವಿಶೇಷ ಏನಂತಂದರೆ, ನಮ್ಮ ನಾಯಕರಾದ ಅರವಿಂದ್ ಲಿಂಬೋಳಿಯವರು ಎಲ್ಲ ಧರ್ಮವನ್ನು ತುಂಬ ಗೌರವದಿಂದ ಎಲ್ಲರನ್ನೂ ಸಮಾನವಾಗಿ ನೋಡೋಂಥ ವ್ಯಕ್ತಿ ನಮ್ಮ ಅರವಿಂದ್ ಲಿಂಬೋಳಿಯವರು. ಯಾಕಂದರೆ ರಾಜ್ಯದಲ್ಲೇ ಸುಮಾರು ಇವತ್ತು ಮೈನಾರಿಟಿ ಮೋರ್ಚಾ ಅಂದಿದ್ದ ಕೂಡಲೇ ಭಾರತೀಯ ಜನತಾ ಪಕ್ಷಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು ಅನ್ನೋ ಒಂದು ಭಾವನೆ ಇತ್ತು. ಆದರೆ ಯಾರು ಎಲ್ಲಿ ಏನೇನು ಮಾತನಾಡಿದ್ರು ಕೂಡ ನಮ್ಮ ನಾಯಕರಾದ ಅರವಿಂದ್ ಲಿಂಬೋಳಿಯವರು ಇವತ್ತು ಕ್ರಿಸ್ಮಸ್ ಹಬ್ಬ ಆಗಿರ್ಬೋದು, ರಂಜಾನ್ ಹಬ್ಬ ಆಗಿರ್ಬೋದು, ಸಂಕ್ರಾಂತಿ ಹಬ್ಬ ಆಗಿರ್ಬೋದು, ಯುಗಾದಿ ಹಬ್ಬ ಆಗಿರ್ಬೋದು, ಎಲ್ಲ ಧರ್ಮದ ಹಬ್ಬಗಳನ್ನ ಆಚರಣೆ ಮಾಡಿಕೊಂಡು ಎಲ್ಲ ಧರ್ಮದವರು ಜೊತೆಯಲ್ಲಿ ಸಮಾನವಾಗಿ ಕರ್ಕೊಂಡು ಹೋಗೋಂಥ ಏಕೈಕ ನಾಯಕರಾದ ಅರವಿಂದ್ ಲಿಂಬೋಳಿಯವರು. ಅವರಿಗೆ ಆ ಯೇಸು ಕ್ರಿಸ್ತ ಇನ್ನಷ್ಟು ಮತ್ತಷ್ಟು ಆರೋಗ್ಯ ಶಕ್ತಿಯನ್ನು ಕೊಟ್ಟು ಮತ್ತೆ ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಮತ್ತೆ ರಾಜ್ಯದಲ್ಲಿ ಮಂತ್ರಿಗಳಾಗಿ ಇನ್ನೂ ಉನ್ನತವಾದಂಥ ಒಂದು ಜವಾಬ್ದಾರಿ ಕೊಟ್ಟು ಮತ್ತಷ್ಟು ಕ್ಷೇತ್ರನ ಅಭಿವೃದ್ಧಿ ಪಡಿಸಲಿ, ಸಮಾನವಾಗಿ ಕಾಣೋಂಥ ವ್ಯಕ್ತಿನ ನಾವು ಇವತ್ತು ಪಡೆದಿರೋದಕ್ಕೆ ನಾವೆಲ್ಲ ಧನ್ಯಾತ್ಮರು, ಪುಣ್ಯಾತ್ಮರು. ನಾವು ಇಂಥ ನಾಯಕರನ್ನ ನಾವು ಪಡೆದಿದ್ದೀವಿ. ಮತ್ತು ಈ ಒಂದು ಯಾಕಂದರೆ ನಮಗೆ ಸೂಚನೆ ಕೊಟ್ಟರು, ನಮಗೆ ನೀವು ಯಾವಾಗ ಮಾಡಬೇಕು ಅಂತಂದರೆ ಯಾವುದೇ ಹಬ್ಬಗಳು ಬರಲಿ, ಯಾವುದೇ ಹಬ್ಬಗಳಾಗಿರಲಿ, ಯಾವ ಹಿಂದೂ ಧರ್ಮದಾಗಿರಲಿ, ಕ್ರೈಸ್ತ ಮತದಾಗಿರ್ಬೋದು, ಮುಸಲ್ಮಾನರದಾಗಿರ್ಬೋದು, ಎಲ್ಲ ಧರ್ಮದವ್ರನ್ನು ಜೊತೆಲಿ ಕರ್ಕೊಂಡಂಥ ನಾಯಕರ ಅರವಿಂದ್ ಲಿಂಬೋಳಿ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀವಿ. ವಿಶೇಷ ನಮ್ಮ ಜೊತೆ ನೇರವಾಗಿ ರಾಜು ಪೋಲ್ ಅವರು ಮೈನಾರಿಟಿ ಮೋರ್ಚಾದ ಅಧ್ಯಕ್ಷರಿದ್ದಾರೆ. ಅವರು ಏನೆಲ್ಲ ಹೇಳ್ತಾರೆ ಈ ಕಾರ್ಯಕ್ರಮದ ಬಗ್ಗೆ ನೇರವಾಗಿ ಕೇಳೋಣ ಬನ್ನಿ. ಮೊದಲನೇದಾಗಿ ಎಲ್ಲ ಮಾದೇಪುರ ಕ್ರೈಸ್ತ ಜನತೆಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ನಮ್ಮ ನೆಚ್ಚಿನ ನಾಯಕರು ಶ್ರೀಯುತ ಅರವಿಂದ್ ಲಿಂಬೋಳಿ ಸರ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಮೇಲುಸ್ತುವಾರಿಗಳಾಗಿರುವಂಥ ನಮ್ಮ ರಾಜೇಶಣ್ಣವರ ಒಂದು ನೇತೃತ್ವದಲ್ಲಿ ಹಾಗೂ ನಮ್ಮ ಉಸ್ತುವಾರಿಗಳಾಗಿರುವಂಥ ಶ್ರೀಯುತ ವರ್ತೂರ್ ಶ್ರೀಧರಣ್ಣ ಅವರವರು ಆದೇಶದಂತೆ ನಾವು ಪ್ರತಿ ವರ್ಷವೂ ಈ ಕ್ರಿಸ್ಮಸ್ ಹಬ್ಬವನ್ನು ಮಾದೇಪುರ ಕ್ಷೇತ್ರದಲ್ಲಿ ಜೋರಾಗಿ ಮತ್ತು ಚೆನ್ನಾಗಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲರಿಗೂ ನಾನು ವಂದನೆ ಸಲ್ಲಿಸುತ್ತೇನೆ. ನಮ್ಮ ನಾಯಕರು ಇದೇ ರೀತಿ ಇನ್ನೂ ಅನೇಕ ಜನರಿಗೆ ಮಾದರಿಯಾಗಿ ಇಡೀ ದೇಶದಂಥ ಇಡೀ ರಾಜ್ಯದಂಥ ಅವರು ಇನ್ನೂ ಮುಂದೆ ಒಳ್ಳೆ ನಾಯಕರಾಗಿ ಇನ್ನೂ ಚೆನ್ನಾಗಿರಬೇಕಾಗಿ ನಾವು ಕೇಳ್ತೇವೆ. ಎಲ್ಲ ಮಾದೇಪುರ ಜನತೆಗೆ ಈ ಕ್ರಿಸ್ಮಸ್ ಹಬ್ಬವು
ಬೆಳಕು ಪ್ರತಿಯೊಬ್ಬರ ಜೀವಿತದಲ್ಲಿ ಬೆಳಗಲಿ ಎಂದು ಕೇಳ್ತೇನೆ. ಹಾಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಹಾಗೂ ನೂತನ ವರ್ಷದ ಶುಭಾಶಯಗಳನ್ನು ಈ ಮೂಲಕ ನಾನು ತಿಳಿಸುತ್ತೇನೆ. ಧನ್ಯವಾದಗಳು. ದಾರಿ ತೋರಿದೆ ನನ್ನಿಂದಾಗದು ಎಂದಾಗ ನೀನೇ ಹೊತ್ತುಕೊಂಡೆ, ನಾನು ದಾರಿ ತಪ್ಪಿದಾಗ ನನಗೆ ದಾರಿ ತೋರಿದೆ. ನನ್ನಿಂದಾಗದು ಎಂದಾಗ ನೀನೇ ಹೊತ್ತುಕೊಂಡೆ, ಬಿಟ್ಟು ಕೊಡದಾತನೇ ನನ್ನ ನಡೆಸುವಾತನೇ, ನನ್ನ ಕಾಯುವಾತನೇ, ನನ್ನ ಯಜಮಾನನೇ. ನನ್ನ ಬಿಟ್ಟು ಕೊಡದಾತನೇ, ನನ್ನ ನಡೆಸುವಾತನೇ, ನನ್ನ ಕಾಯುವಾತನೇ, ನನ್ನ ಯೇಸುರಾಜನೇ. ನಾನು ಪಾಪ ಮಾಡಿದಾಗ ನನ್ನನ್ನು ಎಚ್ಚರಿಸಿದೆ, ನಿನ್ನ ಕೃಪೆಯಿಂದಲೇ ನನ್ನನ್ನು ಸ್ವೀಕರಿಸಿದೆ. ನಾನು ಪಾಪ ಮಾಡಿದಾಗ ನನ್ನನ್ನು ಎಚ್ಚರಿಸಿದೆ, ನಿನ್ನ ಕೃಪೆಯಿಂದಲೇ ನನ್ನನ್ನು ಸ್ವೀಕರಿಸಿದೆ. ಬಿಟ್ಟು ಕೊಡದಾತನೇ, ನನ್ನ ನಡೆಸುವಾತನೇ, ನನ್ನ ಕಾಯುವಾತನೇ, ನನ್ನ ಯಜಮಾನನೇ. ನನ್ನ ಬಿಟ್ಟು ಕೊಡದಾತನೇ, ನನ್ನ ವಿಶೇಷ ಸುದ್ದಿ ಹಾಗೂ ಮಾಹಿತಿಗಾಗಿ ನೋಡ್ತಾರೆ TV 99 ಬೆಂಗಳೂರು.